ವಾಣಿ ಡೇಟ್ 24/7/2026 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಗ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ನೀವಿಲ್ಲಿ ರಿಫ್ರೆಶ್ ಆಗುವುದಕ್ಕಾಗಿ ಬರುತ್ತೀರಿ. ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ನನ್ನಿಂದ 21 ಜನ್ಮಗಳ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಯಾರಲ್ಲಿಯೂ ಮೋಹದ ಸೆಳೆತವಿರಬಾರದು. ನಷ್ಟ ಮೋಹಿಗಳಾಗಬೇಕಾಗಿದೆ. ಈ ಶರೀರದಲ್ಲಿಯೂ ವ್ಯಾಮೋಹ ಇರಬಾರದು. ಇದಂತೂ ಹಳೆಯ ಚರ್ಮವಾಗಿದೆ. ಆದರೆ ಈ ಶರೀರದ ಮೂಲಕವೇ ವಿದ್ಯೆಯನ್ನು ಓದಬೇಕಾಗಿದೆ. ಆದ್ದರಿಂದ ಇದನ್ನು ಸಂಭಾಲನೆ ಮಾಡಬೇಕಾಗಿದೆ. ಕಾಯಿಲೆಯಾದಾಗ ಇದಕ್ಕೆ ತೇಪೆಯನ್ನು ಹಾಕಬೇಕಾಗುತ್ತದೆ. ಏಕೆಂದರೆ ನಿಮಗೆ ತಿಳಿದಿದೆ, ಇದು ಬಹಳ ಹಳೆಯ ಶರೀರವಾಗಿದೆ. ಇದಕ್ಕೆ ಏನಾದರೊಂದು ಆಗುತ್ತಲೇ ಇರುತ್ತದೆ. ಆತ್ಮಕ್ಕೆ ದುಃಖವಾಗುತ್ತದೆ. ನಿಮಗೆ ತಿಳಿದಿದೆ, ಈಗಂತೂ ಈ ಶರೀರವನ್ನು ಬಿಡಬೇಕಾಗಿದೆ. ಯೋಗ ಬಲದಿಂದ ಇದನ್ನು ತಣಿಸಬೇಕಾಗಿದೆ. ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕಾಗಿದೆ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಮತ್ಯಾವುದೇ ಲೌಕಿಕ ಸಂಬಂಧಗಳು ಸಹ ನೆನಪಿಗೆ ಬರಬಾರದು. ನಾನು ದೇಹವಲ್ಲ, ಆತ್ಮನಾಗಿದ್ದೇನೆ. ತಂದೆಯು ತಿಳಿಸುತ್ತಾರೆ, ನೀವು ಆತ್ಮರಿಗೆ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ಆತ್ಮವು ಪವಿತ್ರವಾದರೆ ನಂತರ ಅದಕ್ಕೆ ಒಳ್ಳೆಯ ಶರೀರವೇ ಸಿಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಈಗ ನಾವು ಆತ್ಮರು ಪಾವನರಾಗಬೇಕಾಗಿದೆ. ನಾವು ಪಾವನರಿದ್ದಾಗ ಈ ಲಕ್ಷ್ಮೀ ನಾರಾಯಣರಂತೆ ಇದ್ದೆವು. ಲಕ್ಷ್ಮೀ ನಾರಾಯಣರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಇಡೀ ಸೂರ್ಯವಂಶಿ ರಾಜಧಾನಿಯೇ 84 ಜನ್ಮ ತೆಗೆದುಕೊಂಡಿದ್ದಾರೆ. ಚಂದ್ರವಂಶಿಯರಿಗೆ 84 ಜನ್ಮಗಳೆಂದು ಹೇಳುವುದಿಲ್ಲ. ಯಾರು ಸೂರ್ಯವಂಶಿಯರಲ್ಲಿ ಮೊಟ್ಟ ಮೊದಲು ದಾಸಿಯರಾಗಿರುವರೋ ಅವರು ತ್ರೇತಾದಲ್ಲಿ ಬಂದು ನಂತರ ಸ್ವಲ್ಪ ಪದವಿಯನ್ನು ಪಡೆಯುತ್ತಾರೆ. ಅವರದು 84 ಜನ್ಮಗಳೆಂದು ಹೇಳಬಹುದು. ರಾಜಾರಾಣಿ, ಪ್ರಜೆ, ಯಾರೆಲ್ಲ ದಾಸಿ ಮೊದಲಾದವರು ಸೂರ್ಯವಂಶದಲ್ಲಿ ಬರುವರೋ ಅವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಹೀಗೆ ತಮ್ಮೊಂದಿಗೆ ಮಾತನಾಡಿಕೊಳ್ಳಬೇಕು. ನಾವು ಹೇಗೆ ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ವಿಚಾರ ಸಾಗರ ಮಂಥನ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ. ನಡೆಯುತ್ತಾ, ತಿರುಗಾಡುತ್ತಾ ಈ ರೀತಿ ತಿಳಿದುಕೊಳ್ಳಿ, ನಾವು ತಂದೆಯ ಮಕ್ಕಳಾಗಿದ್ದೇವೆ. ಯಾರಾದರೂ ಸಿಗಲಿ, ಅವರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಈ ಚಿತ್ರಗಳಲ್ಲಿ ಸಂಪೂರ್ಣ ಜ್ಞಾನವಿದೆ. ಎಲ್ಲವನ್ನು ತಿಳಿಸಬೇಕಾಗಿದೆ. ತಂದೆಯು ಬ್ರಹ್ಮರವರ ತನುವಿನಲ್ಲಿ ಬಂದಿದ್ದಾರೆ. ನಾವೆಲ್ಲರೂ ಬ್ರಹ್ಮಕುಮಾರ ಕುಮಾರಿಯರಲ್ಲವೇ? ನಾವು ಬೀಕೆಗಳನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಎಲ್ಲ ಆತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ. ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ. ತಮ್ಮ ಕಾರ್ಡನ್ನು ಸಹ ತೋರಿಸಿ, ಎಲ್ಲಿಯಾದರೂ ಕಚೇರಿ ಇತ್ಯಾದಿಗಳಲ್ಲಿ ಕಾರ್ಡನ್ನು ತೋರಿಸಿದರೂ ಸಹ ಈ ಬೀಕೆಗಳು ಯಾರೆಂಬುದು ಅವರಿಗೆ ಅರ್ಥವಾಗುವುದಿಲ್ಲ. ಅನೇಕ ಪ್ರಕಾರದ ವಿಘ್ನಗಳು ಬರುತ್ತವೆ. ಸರ್ಕಾರಕ್ಕೂ ಸಹ ಇದನ್ನು ತಿಳಿಸಬೇಕಾಗಿದೆ. ನಮ್ಮದು ಇದು ಪರಿವಾರವಾಗಿದೆ. ದಾದಾ ಮತ್ತು ತಂದೆ ಇದ್ದಾರೆ. ದಾದಾರವರ ಮೂಲಕ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದನ್ನು ನೆನಪಿಟ್ಟುಕೊಂಡು ಖುಷಿಯಲ್ಲಿರಬೇಕು. ಆಸ್ತಿ ಎಲ್ಲವೂ ತಾತನದಾಗಿದೆ. ತಾತನ ಆಸ್ತಿಯ ಮೇಲೆ ಮೊಮ್ಮಕ್ಕಳಿಗೆ ಅಧಿಕಾರವಿರುತ್ತದೆ. ಪೂರ್ಣ ಭಾಗವನ್ನು ಹಂಚಿಕೊಳ್ಳುತ್ತಾರೆ. ನೀವು ಸಹ ತಿಳಿದುಕೊಂಡಿದ್ದೀರಿ, ಈ ಶಿವ ತಂದೆಯಿಂದ ಬ್ರಹ್ಮರವರ ಮೂಲಕ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದನ್ನು ನೆನಪಿಟ್ಟುಕೊಳ್ಳಬೇಕು, ಓದಬೇಕು ಮತ್ತು ಓದಿಸಲೂ ಬೇಕಾಗಿದೆ. ಮಕ್ಕಳ ಪಾಲನೆ ಮಾಡುವುದು ತಂದೆಯ ಕರ್ತವ್ಯವಾಗಿದೆ. ಎಲ್ಲಿಯವರೆಗೆ ಕುಮಾರ ಕುಮಾರಿಯರು ಪ್ರೌಢಾವಸ್ಥೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ತಂದೆಯು ಅವರ ಸಂಭಾಲನೆ ಮಾಡಬೇಕಾಗಿದೆ. ಓದುವುದು ಮಕ್ಕಳ ಕೆಲಸವಾಗಿದೆ. ತಮ್ಮ ಕಾಲಿನ ಮೇಲೆ ನಿಂತುಕೊಳ್ಳುವುದಕ್ಕಾಗಿ ಓದುತ್ತಾರೆ. ನೀವು ತಿಳಿದುಕೊಂಡಿದ್ದರೆ ತಂದೆಯು 21 ಜನ್ಮಗಳಿಗಾಗಿ ನಮಗೆ ಓದಿಸುತ್ತಿದ್ದಾರೆ. ನಂತರ ನಾವು ನಮ್ಮ ಕಾಲಿನ ಮೇಲೆ ನಿಂತುಕೊಳ್ಳುತ್ತೇವೆ. ಎಷ್ಟು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ನೀವು ಸ್ವಯಂ ಹೇಳುತ್ತೀರಿ, ನಾವಿಲ್ಲಿ ಶ್ರೀ ಲಕ್ಷ್ಮಿ ಹಾಗೂ ಶ್ರೀ ನಾರಾಯಣರಾಗಲು ಬರುತ್ತೇವೆ. ಇದು ಸತ್ಯ ನಾರಾಯಣನ ಕಥೆಯಲ್ಲವೇ? ಈ ಲಕ್ಷ್ಮೀ ನಾರಾಯಣರು ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ಯಾರಿಗೂ ತಿಳಿದಿಲ್ಲ. ರಾಧೆಯ ಭಕ್ತರಾಗಿದ್ದಾರೆ. ರಾಧೆಯು ಎಲ್ಲೆಲ್ಲಿಯೂ ಇದ್ದಾರೆ ಎಂದು ಹೇಳುತ್ತಾರೆ.
ಎಲ್ಲಿ ನೋಡಿದರಲ್ಲಿ ರಾಧೆ ರಾಧೆ, ಕೃಷ್ಣನೇ ಕೃಷ್ಣನಿದ್ದಾನೆ, ಶಿವನೇ ಶಿವನಿದ್ದಾರೆ ಎಂದು ಹೇಳಿ ಗಡಿಬಿಡಿ ಮಾಡಿಬಿಟ್ಟಿದ್ದಾರೆ. ಈಶ್ವರ, ರಾಧೆ, ಕೃಷ್ಣ ಎಲ್ಲರೂ ಸರ್ವವ್ಯಾಪಿಯಾಗಿದ್ದಾರೆ. ಎಲ್ಲವೂ ಈಶ್ವರನ ರೂಪವಾಗಿದೆ. ಭಗವಂತನೇ ಈ ರೂಪಗಳನ್ನು ಧಾರಣೆ ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಎಲ್ಲಿ ನೋಡಿದರಲ್ಲಿ ನೀನೇ ನೀನು ಹೀಗೆ ಹೇಳುತ್ತಾ ಎಷ್ಟು ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ. ಇದು ವಿಕಾರಿ ಪತಿತ ಪ್ರಪಂಚವಾಗಿದೆ. ಸತ್ಯವು ನಿರ್ವಿಕಾರಿ ಪಾವನ ಪ್ರಪಂಚವಾಗಿರುತ್ತದೆ. ನಿರ್ವಿಕಾರಿ ಪ್ರಪಂಚದ ಅರ್ಥವೇ ಆಗಿದೆ ಸ್ವರ್ಗ. ಅಲ್ಲಿಯೂ ಮಕ್ಕಳಿದ್ದರಲ್ಲವೇ, ಅವರು ಹೇಗೆ ಜನಿಸುತ್ತಾರೆ ಎಂದು ಕೇಳುತ್ತಾರೆ. ಕೇವಲ ಇದೇ ಪ್ರಶ್ನೆಯನ್ನು ಕೇಳುತ್ತಾರೆ. ಮಕ್ಕಳಾಗದಿದ್ದರೆ ಸೃಷ್ಟಿಯು ಹೇಗೆ ವೃದ್ಧಿಯಾಗುವುದು ಎಂದು ಕೇಳುತ್ತಾರೆ. ಪ್ರತಿ ವರ್ಷದ ಜನಗಣತಿಯನ್ನು ತೆಗೆಯುತ್ತಾರೆ. ಜನಸಂಖ್ಯೆಯು ಎಷ್ಟು ಹೆಚ್ಚಾಯಿತು ಎಂದು. ಆದರೆ ಇಷ್ಟು ಮಂದಿ ಸತ್ತರೆಂದು ತಿಳಿಸುವುದಿಲ್ಲ. ಅಂದಾಗ ನೀವು ಮಕ್ಕಳು ಮೊದಲು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ಮೊದಲು ನಾನು ಆತ್ಮನಾಗಿದ್ದೇನೆ ಎಂಬ ನಿಶ್ಚಯ ಮಾಡಿಕೊಳ್ಳಿ. ನಂತರ ಜೊತೆಗೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಅಂತ್ಯಕಾಲದಲ್ಲಿ ಯಾರು ನಾರಾಯಣನನ್ನು ಸ್ಮರಿಸಿದರೋ ಅವರಿಗೆ ಅಂತಹ ಜನ್ಮವೇ ಸಿಕ್ಕಿತು. ನಾರಾಯಣನನ್ನು ಸ್ಮರಿಸಬೇಕೆಂದು ಈ ಶಬ್ದವನ್ನು ತಪ್ಪಾಗಿ ಬರೆದಿದ್ದಾರೆ. ಅಂತ್ಯಕಾಲದಲ್ಲಿ ಯಾರು ಶಿವನನ್ನು ಸ್ಮರಿಸಿದರೋ, ಅದೇ ಚಿಂತೆಯಲ್ಲಿ ಯಾರು ಸತ್ತರೋ ಅವರು ಸ್ವರ್ಗದ ನಾರಾಯಣನಾದರು. ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ ಎಂದು ಏಕೆ ಹೇಳುತ್ತಾರೆ? ಕೃಷ್ಣನೇ ಜ್ಞಾನವನ್ನು ಕೊಟ್ಟಿದ್ದರೆಂದು ತಿಳಿಯುತ್ತಾರೆ. ಕೃಷ್ಣನನ್ನೇ ನೆನಪು ಮಾಡುತ್ತಾರೆ. ನಾರಾಯಣನ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ. ಅಂದಮೇಲೆ ರಾಧೆಯ ಜಯಂತಿಯಲ್ಲಿ ಕೃಷ್ಣ ಜನ್ಮವನ್ನು ಆಚರಿಸುತ್ತಾರೆ. ನಾರಾಯಣದಲ್ಲಿ ವಿಶ್ವದ ಮಹಾರಾಜ ಮಹಾರಾಣಿ ಲಕ್ಷ್ಮೀನಾರಾಯಣರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿ ಇರಬೇಕಲ್ಲವೇ? ಅವರು ಎಲ್ಲಿ ಹೋದರೂ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಹೇಳುತ್ತಾರೆ. ಬ್ರಹ್ಮನ ಮುಖ ವಂಶಾವಳಿ ಇತ್ತಲ್ಲವೇ? ಮಕ್ಕಳು ತಿಳಿದುಕೊಂಡಿದ್ರಿ. ಬ್ರಹ್ಮನ ಮೂಲಕ ಶಿವ ತಂದೆಯು ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಬ್ರಾಹ್ಮಣ ಧರ್ಮವನ್ನು ಬ್ರಹ್ಮನು ರಚಿಸಲಿಲ್ಲ, ಶಿವ ತಂದೆಯು ರಚಿಸಿದ್ದಾರೆ. ಇವರಂತೂ ಈಗ ಬ್ರಹ್ಮನಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಹಳೆಯ ಶರೀರದಲ್ಲಿ ಇರುತ್ತಾ ವಿದ್ಯೆಯನ್ನು ಓದಿ 21 ಜನ್ಮಗಳಿಗಾಗಿ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಇದರ ಸಂಭಾಲನೆ ಮಾಡಬೇಕಾಗಿದೆ. ಆದರೆ ಇದರಲ್ಲಿ ವ್ಯಾಮೋಹವಿರಬಾರದು. ಇಂತಹ ಅಭ್ಯಾಸ ಮಾಡಿರಿ. ಅಂತ್ಯಕಾಲದಲ್ಲಿ ಒಬ್ಬ ಶಿವತಂದೆಯ ನೆನಪೇ ಇರಲಿ. ಅನ್ಯ ಯಾವುದೇ ಚಿಂತನೆಯಲ್ಲಿ ಹೋಗಬಾರದು. ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ವರದಾನ. ಮಾಸ್ಟರ್ ಜ್ಞಾನ ಸಾಗರನಾಗಿ ಅಜ್ಞಾನತೆಯನ್ನು ಸಮಾಪ್ತಿಗೊಳಿಸುವಂತಹ ಜ್ಞಾನ ಸ್ವರೂಪ ಯೋಗಯುಕ್ತ ಭವ. ಮಾಸ್ಟರ್ ಜ್ಞಾನ ಸಾಗರ ಆಗುವುದರಲ್ಲಿ ಯಾವುದೇ ಪ್ರಕಾರದ ಅಜ್ಞಾನತೆ ಇರುವುದಿಲ್ಲ. ಈ ಮಾತು ನಮಗೆ ಗೊತ್ತಿರಲೇ ಇಲ್ಲ ಎಂದು ಹೇಳುತ್ತಾ ಸ್ವಯಂವನ್ನು ಮುಕ್ತರನ್ನಾಗಿಸಲು ಸಾಧ್ಯವಿಲ್ಲ. ಜ್ಞಾನ ಸ್ವರೂಪ ಮಕ್ಕಳಲ್ಲಿ ಯಾವುದೇ ಮಾತಿನ ಅಜ್ಞಾನವು ಇರಲು ಸಾಧ್ಯವಿಲ್ಲ. ಮತ್ತು ಯಾರು ಯೋಗಯುಕ್ತರಾಗಿ ಇರುತ್ತಾರೆಯೋ ಅವರಿಗೆ ಅನುಭವವಾಗುತ್ತದೆ. ಹೇಗೆಂದರೆ, ಇದೆಲ್ಲವನ್ನು ಮುಂಚೆ ತಿಳಿದಿದ್ದೇನೆ ಎಂಬಂತೆ. ಅವರು ಇದನ್ನು ತಿಳಿದಿರುತ್ತಾರೆ. ಮಾಯೆಯ ಛಮ್ ಛಮ್ ರಿಮ್ ಝಿಮ್ ಅಂದರೆ ಆಕರ್ಷಣೆ ಕಡಿಮೆ ಇಲ್ಲ. ಮಾಯು ಸಹ ಬಹಳ ಆಕರ್ಷಣಮಯವಾಗಿ ಇದೆ. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಯಾರು ಮಾಯೆ ಬಗ್ಗೆ ಎಲ್ಲ ರೂಪಗಳಿಂದ ತಿಳಿದಿರುತ್ತಾರೆಯೋ ಅವರಿಗಾಗಿ ಸೋಲುಂಟಾಗುವುದು ಅಸಂಭವವಾಗಿದೆ. ಸ್ಲೋಗನ್. ಯಾರು ಸದಾ ಪ್ರಸನ್ನಚಿತ್ತರೂ ಆಗಿದ್ದಾರೆ ಅವರೆಂದಿಗೂ ಪ್ರಶ್ನಚಿತ್ತರಾಗಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯೋಗದಲ್ಲಿ ಸದಾ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್
ಸ್ಥಿತಿಯ ಅನುಭವ ಮಾಡಿ. ಜ್ಞಾನ ಲೈಟ್ ಆಗಿದೆ ಮತ್ತು ಯೋಗ ಮೈಟ್ ಆಗಿದೆ. ಜ್ಞಾನ ಮತ್ತು ಯೋಗ ಎರಡು ಶಕ್ತಿಗಳು, ಲೈಟ್ ಮತ್ತು ಮೈಟ್, ಸಂಪನ್ನರಾಗಿರಲಿ. ಇದಕ್ಕೆ ಹೇಳಲಾಗುತ್ತದೆ ಮಾಸ್ಟರ್ ಸರ್ವಶಕ್ತಿವಂತರು. ಇಂತಹ ಶಕ್ತಿಶಾಲಿ ಆತ್ಮರು ಯಾವುದೇ ಪರಿಸ್ಥಿತಿಯನ್ನು ಸೆಕೆಂಡಿನಲ್ಲೇ ಪಾರು ಮಾಡುವರು, ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಮುರಳಿ ಇಷ್ಟವಾಯಿತೆ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಂತಹ ಪ್ರತಿದಿನದ ಕನ್ನಡ ಜ್ಞಾನ ಮುರಳಿ ಹಾಗೂ ರಾಜಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆ ಚಾನಲಿನ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.